ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ನೋಡ್ರಿ, ಇದು ಐಹೊಳೆ ಒಂದು ಪಾರಂಪರಿಕ ಗುಡಿಗಳದಾವು. ಇಲ್ಲಿ ಒಂದು ವಿಶೇಷವಾದಂಥ ಹೆಸರಿನ ಗುಡಿಗಳೂ ಅದಾವು ನೋಡ್ರಿ. ಹಿಂದಿನ ಒಂದು ವಿಡಿಯೋದೊಳಗೆ ಇಲ್ಲಿ ಚಕ್ರ ಗುಡಿ, ಆ ಒಂದು ಗುಡಿ ಮೇಲೆ ಚಕ್ರ ಇದ್ದದಕ್ಕೆ ಚಕ್ರ ಗುಡಿ ಅನ್ನೋ ಒಂದು ವಿಡಿಯೋ ನೋಡಿದ್ದೀವಿ. ಆದರೆ ಈಗ ನಾವು ನೋಡುವಂಥದ್ದು ನೋಡ್ರಿ, ಇಲ್ಲಿ ಬಡಿಗೇರ ಗುಡಿ ಅಂತ ನೀವು ನೋಡಾಕತ್ತೀರಿ. ಇಲ್ಲಿ ಐಹೊಳೆ ಒಳಗೆ ಪ್ರತಿಯೊಂದು ಗುಡಿ ಒಳಗೂ ಗುಡಿ ಮುಂದೂ ಅದ್ರದ್ದು ಒಂದು ಇತಿಹಾಸ, ಅದ್ರದ್ದೊಂದು ಸಂಕ್ಷಿಪ್ತ ಮಾಹಿತಿ ಇಲ್ಲಿರ್ತೈತಿ. ಈ ಒಂದು ಪ್ರವಾಸ ಮಾಡಿದಾಗ ಇವುಗಳನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಬೋದು ನೋಡಿರಿ. ಈಗ ನಾವು ನೋಡಕತ್ತಿದ್ದು ಇದು ಬಡಿಗೇರ ಗುಡಿ ನೋಡಿರಿ. ಈ ಗುಡಿ ಒಂದು ಕಟ್ಟಡ ಶೈಲಿ, ಆನಂತರ ಇತರ ಇಲ್ಲಿ ಶಿಲ್ಪಕಲೆಗಳು ಅವು ಸ್ವಲ್ಪ ಬದಲ ಇರ್ತಾವು. ಆ ಒಂದು ಹಿಂದಿನ ಗುಡಿಗೆ ಇವಕ್ಕೆ ಒಂದಿಷ್ಟು ವ್ಯತ್ಯಾಸ ಇರ್ತಾವೆ. ಇದು ಬಡಿಗೇರ ಗುಡಿ. ಇದಕ್ಕೆ ಬಡಿಗೇರ ಗುಡಿ ಯಾಕಂದ್ರು, ಇದು ಯಾವ ಗುಡಿ, ನಿಜವಾಗ್ಲೂ ಇದು ಗುಡಿ ಯಾವುದು ಅಂಥೇಳಿ ಈ ಒಂದು ವಿಡಿಯೋದಾಗ ನಿಮಗೆ ಮಾಹಿತಿ ಹೇಳ್ತೀನಿ ರೀ. ಈ ಗುಡಿ ಕಟ್ಟಡ ಆಗಿದ್ದು ಇದು ನಿರ್ಮಾಣ ಆಗಿದ್ದು 9ರಿಂದ 10ನೇ ಶತಮಾನದೊಳಗೆ, ಕ್ರಿಸ್ತ ಶಕ 9ರಿಂದ 10ನೇ ಶತಮಾನದೊಳಗೆ ಅಂಥೇಳಿ ಇದರೊಳಗೆ ಮಾಹಿತಿ ಐತಿ, ನೀವು ನೋಡ್ಬೋದು. ಆ ಶತಮಾನದೊಳಗೆ ನಿರ್ಮಾಣ ಆಗಿದ್ದು ಈ ದೇವಾಲಯ. ಇದು ತೆರೆದ ಮಂಟಪ, ಇದು ಈ ಥರ ಇದ್ದದ್ದಂಥ ಮೂಲ ಈ ಗುಡಿಯ ವ್ಯತ್ಯಾಸ. ಇದಕ್ಕೆ ಮತ್ತು ಗೂಢ ಮಂಟಪನೂ ಅಂತಂತಾರೆ. ಮತ್ತು ಇದ್ರ ಮೇಲೆ ಆ ಗರ್ಭಗುಡಿ ಐತಿ. ಇದ್ರ ಮೇಲೆ ಆ ಗರ್ಭಗುಡಿನೂ ಇದ್ರೊಳಗೆ ನೀವು ನೋಡಾಕತ್ತೀರಿ. ಈ ಗುಡಿಗೆ ಬಡಿಗೇರ ಗುಡಿ ಅಂತಾರೆ. ಆದರೆ ಇದ್ರೊಳಗೆ ಇದಕ್ಕೆ ಸೂರ್ಯ ದೇವಾಲಯ ಗುಡಿ ಅಂತೇಳಿ ಇದಕ್ಕೆ ಇಲ್ಲಿ ಪುರಾವೆಗಳು ಈ ಒಂದು ಇಲ್ಲಿ ಮಾಹಿತಿ ಹಾಕಿದ್ದ ಬೋರ್ಡ್ನೊಳಗೆ ನೀವು ನೋಡ್ಬೋದು. ಇದು ಸೂರ್ಯ ದೇವನಿಗೆ ಅರ್ಪಿತ ಆದಂಥ ಗುಡಿ ಅಂಥೇಳಿ ಇದರೊಳಗೆ ಮಾಹಿತಿ ಐತಿ. ಇದರ ಪ್ರಕಾರ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿ ಮ್ಯೂಸಿಯಂ ಐತಿ. ಈ ಮ್ಯೂಸಿಯಮ್ದೊಳಗೆ ಈ ಗುಡಿಯ ಇತಿಹಾಸ ಅಲ್ಲದ ಈ ಒಂದು ಸ್ಥಳದ್ದಾಗಿರಲಿ, ಇಲ್ಲಿರೋ ಎಲ್ಲ ಶಿಲ್ಪಕಲೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಹ ಈ ಒಂದು ಮ್ಯೂಸಿಯಮ್ದೊಳಗೆ ಸಿಗ್ತೈತಿ. ಈ ಮ್ಯೂಸಿಯಮ್ಗೆ ಭೇಟಿ ಕೊಟ್ಟು ಇದರ ಒಂದು ಇತಿಹಾಸವನ್ನು ಪೂರ್ಣವಾಗಿ ನೀವು ಅರ್ಥ ಮಾಡ್ಕೋಬೋದು, ಇದ್ರ ಬಗ್ಗೆ ತಿಳ್ಕೊಬೋದು. ಇಲ್ಲೇ ಇದೇ ಕಾಂಪ್ಲೆಕ್ಸ್ನಾಗ ಇದೇ ಗುಡಿ ಹತ್ರನ ಅಲ್ಲಿ ಮೇನ್ ಒಳಗೆ ಬರ್ತೀವಲ್ಲ, ಅಲ್ಲಿ ಇದ್ರ ಮಾಹಿತಿ ಕೇಳಿದ್ರೆ ಮಾಹಿತಿ ಹೇಳ್ತಾರೆ. ಅಲ್ಲಿ ಅದಕ್ಕೆ ವಿಶೇಷವಾದಂಥ ಒಂದು ಟಿಕೆಟ್ನು ತೊಗೋಬೇಕು. ಓಕೆ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.